ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ನಾವು ಸ್ಟಾರ್ಟಿಂಗ್ ಯೂಟ್ಯೂಬ್ನಲ್ಲಿ ಬಂದಾಗ ನಮ್ಮ ಎಲ್ಲರಿಗೂ ಕೂಡ ಮೈಂಡಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಪ್ರಶ್ನೆ. ನಾನು ಕೂಡ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ನನಗೂ ಕೂಡ ಒಂದು ಪ್ರಶ್ನೆ. ಅದ್ರ ಜೊತೆಗೆ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೂ ಪ್ರತಿಯೊಬ್ಬರು ಕೂಡ ಒಂದು ಪ್ರಶ್ನೆ ಇರುತ್ತೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು. ಏನಪ್ಪ ಅಂದರೆ, ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾ, ಇಲ್ಲಾಂದರೆ ಒಂದು ವೀಕಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾ, ಇಲ್ಲ ಒಂದು ಮಂತಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾ, ಇಲ್ಲ 3 ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಮೈಂಡಲ್ಲಿ ಇದಾಗಿಬಿಡುತ್ತೆ. ಅಂದರೆ ಪ್ರತಿಯೊಬ್ಬರು ಇದೊಂದು ಪ್ರಶ್ನೆ ಎಲ್ಲರೂ ಕೂಡ ಡೌಟ್ ಆಗಿಬಿಡುತ್ತೆ. ಯಾಕಪ್ಪ ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸ್ ಬರ್ತವೆ. ಮೇನ್ ಇಂಪಾರ್ಟೆಂಟ್ ಅಂದರೆ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ಬೇಕಾರೆ ವ್ಯೂಸ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವ ರೀತಿ ವ್ಯೂಸ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇದೊಂದು ಡೌಟು. ಯಾವಾಗ ವೀಡಿಯೋ ಅಪ್ಲೋಡ್ ಮಾಡಬೇಕು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಇದೊಂದು ಡೌಟ್ ಇದ್ದೇ ಇರುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನನಗೂ ಕೂಡ ಡೌಟ್ ಇತ್ತು. ಆದರೆ ಬಟ್ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೋ ಒಂದು ಕ್ಯಾಟಗರಿ ಇರಲಿ, ನಿಮ್ಮದು ಯಾವುದೋ ಒಂದು ಕ್ಯಾಟಗರಿ ಇದ್ದು ಕೂಡ ನೀವು ಅಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬಾರ್ದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ಕೂಡ ನನ್ನ ವೀಡಿಯೋ ನೋಡ್ತಾರೆ, ಜಸ್ಟ್ ನಾನು ಫೇಸ್ಬುಕ್ನಲ್ಲಿ ಕೂಡ ಒಂದು ಫಾಲೋ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲಿಗೆ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು ಇರೋದು ಡೌಟು. ಅಂದರೆ ಇದೊಂದು ಡೌಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗಿದೆ. ಯಾಕಂದರೆ ಹೇಳ್ಬೇಕಾರೆ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ನಾವು ಎಲ್ಲರ ಕಾಮನಾಗಿ ಬರೋ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಇದು ಬರೋ ಡೌಟ್. ಹಾಗಿದ್ರೆ ನಾನು ನಿಮಗೆ ಮೊದಲನೇ ನನ್ನೊಂದು ನಾನು ನಿಮಗೆ ಮೊದಲನೇ ತೋರಿಸ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಒಂದು ಅನಾಲಿಟಿಕ್ಸ್ ತೋರಿಸ್ತೇನೆ. ಅದ್ರ ಮೇಲೆ ನಿಮಗೆ ಹೇಳ್ಬಿಡ್ತೀನಿ. ತುಂಬ ಸಿಂಪಲು. ಈಗ ಏನೂ ಇಲ್ಲ, ನಾನು ನಿಮಗೆ ಮೊದಲನೇ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಸೈಡ್ಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ನನ್ನ ಒಂದು ಹಳೇ ವೀಡಿಯೋಸ್ ಓಪನ್ ಮಾಡಿದ್ದೀನಿ, ಓಲ್ಡ್ ವೀಡಿಯೋಸ್ ಅಂತ ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು. ಸೈಡ್ಗೆ ಹಾಕ್ತಾ ಇರ್ತೀನಿ. ನಾನು ಮೊದಲಿಗೆ ಬಂದ್ಬಿಟ್ಟು ಎಡಿಟಿಂಗ್ ಬಗ್ಗೆ ವೀಡಿಯೋ ಮಾಡ್ತಿದ್ದೆ. ಎಡಿಟಿಂಗ್ ಆ ರೀತಿ ಮಾಡೋದು, ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ವೀಡಿಯೋ ಮಾಡ್ತಿದ್ದೆ. ಆ್ಯಕ್ಚುಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ನೀವು ನೋಡ್ಕೊಳ್ಳಿ, ನಾನು ಮೊದಲಿಗೆ ಮೊದಲು ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ನಂತರ ಒಂದು ವರ್ಷಕ್ಕೆ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 1 ವರ್ಷ ಗ್ಯಾಪು. ಯಾಕಂದರೆ ಅಷ್ಟು ನಾಲೆಜ್ ನನ್ನ ಹತ್ರ ಮೊಬೈಲ್ ಏನೂ ಇರಲಿಲ್ಲ ಅವಾಗ. ನೋಡ್ಕೊಳ್ಳಿ, ಈಗ ನೋಡ್ಕೊಳ್ಳಿ, ಒಂದು ವೀಡಿಯೋಗೆ ಎಷ್ಟು ಬಂದಿದೆ, 1000 ಮೇಲ್ಗಡೆ ವ್ಯೂಸ್ ಬಂದಿದೆ. ಮತ್ತು ಸೆಕೆಂಡ್ ವೀಡಿಯೋಗೆ ನೋಡ್ಕೊಳ್ಳಿ, ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ವೀಡಿಯೋ ನೋಡಿ, ದಿನಕ್ಕೆ 3 ವೀಡಿಯೋ ನೋಡ್ಕೊಳ್ಳಿ. 1800, 600, 400, 400, 100, 200, 500, 300 ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಅಂದರೆ ಪ್ರತಿದಿನ ಮ್ಯಾಕ್ಸಿಮಮ್ 2 ರಿಂದ 3 ವೀಡಿಯೋ ಕಂಪಲ್ಸರಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನಾನೊಂದು ವೀಡಿಯೋ ಯೂಟ್ಯೂಬ್ ಸೈಡಿಗೆ ಎಷ್ಟು ಯೂಸ್ ಬಂದರೆ 1000, 2000. ಅದರ ನಂತರ ಬಂದ್ಬಿಟ್ಟು ನಾನು ಸಡನ್ನಾಗಿ ಕಂಟೆಂಟ್ ಚೇಂಜ್ ಮಾಡಿಬಿಟ್ಟಿದ್ದೆ. ಇಲ್ಲಿಗೆ ಸ್ಟಾರ್ಟ್ ಆಯ್ತು ನೋಡಿ, ಟೆಕ್ ನ್ಯೂಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಟೆಕ್ ನ್ಯೂಸ್ ನೋಡ್ಕೊಳ್ಳಿ. ನೋಡಿ 200, 300, 200, 300, 200, 100, 100, 200, 3000, 4000. ಇದೆಷ್ಟು ದಿನಕ್ಕೆ 2 ವೀಡಿಯೋ ಮ್ಯಾಕ್ಸಿಮಮ್. ಅಂದರೆ 2 ವೀಡಿಯೋ ಇಲ್ಲಾಂದರೆ 3 ವೀಡಿಯೋ ನಾನು ಪ್ರತಿದಿನ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಕೊಳ್ಬೋದು. ಇದು ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ನೋಡ್ಕೊಳ್ಬೋದು. ಅದೇ ಜೊತೆಗೆ ತೆರಡ್ಬಿಟ್ಟು ಮತ್ತೆ ಏನು ಮಾಡಿದ್ದೀನಿ ನಾನು, ಒಮ್ಮೊಮ್ಮೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಪ್ರತಿದಿನಕ್ಕೆ 2 ಇಲ್ಲ ಅಂದರೂ ಮ್ಯಾಕ್ಸಿಮಮ್ 1 ವೀಡಿಯೋ ಅವರು ಅಪ್ಲೋಡ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ 1 ವೀಡಿಯೋವರೇ ಅಪ್ಲೋಡ್ ಮಾಡಿದ್ದೀನಿ ನಾನು. ಅಂದರೆ ಒಂದು ದಿನಕ್ಕೆ ಏನೇ ಮಿಸ್ ಆದರೂ ಕೂಡ 1 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಮಾಡ್ತಾ ನಾನು ಪ್ರತಿದಿನ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆ್ಯಕ್ಚುಲಿ ನೀವು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡಿದ್ದೀನಿ. ಇದಂದರೆ ಯಾವ ರೀತಿ ಅಂದರೆ, ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದೇನೆಂದರೆ ನನ್ನ ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗಿದೆ. ಆ್ಯಕ್ಚುಲಿ ಬೇಗ ಗ್ರೋ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೂ ಎಲ್ಲರೂ ಡೌಟ್ ಆಗಿದ್ರೆ ಬ್ರದರ್ ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನು ಎಲ್ಲ ನಾನು ನಿಮಗೆ ಹೇಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅನ್ನ. ಈಗ ನೀವು ವೀಡಿಯೋ ನೋಡಿದ್ರೆ ನನ್ನ ವೀಡಿಯೋ ಯಾವ ರೀತಿ ಯೂಸ್ತು ಏನು, ಈಗ ಯಾವ ರೀತಿ ಯೂಸ್ ಬರ್ತೀನಿ ನಿಮಗೆಲ್ಲ ಕೂಡ ಗೊತ್ತಿದೆ. ಆದರೆ ಬಟ್ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ, ನೀವು ಏನಾದರೂ ಯೂಟ್ಯೂಬ್ ಟಿಪ್ಸು ಟೆಕ್ ನ್ಯೂಸ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ರೆ ನಾನು ನಿಮಗೆ ಸಜೆಷನ್ ಮಾಡಿದ್ರೆ ಪ್ರತಿದಿನಕ್ಕೆ ಮ್ಯಾಕ್ಸಿಮಮ್ 2 ರಿಂದ 3 ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಿ. ಯಾಕಪ್ಪ ಅಂದರೆ ಬೇಕಾದ್ರೆ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅಷ್ಟೇ ಬರೋದು. ನಮಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಆಗಬೇಕಾದ್ರೆ ನಾವು ಕಷ್ಟಪಡಬೇಕಿಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಸಿಗುತ್ತೆ, ಬೇಗ ಗ್ರೋ ಆಗುತ್ತೆ. ಇದನ್ನು ಬಂದುಬಿಟ್ಟು ನಮ್ಮ ಟೆಕ್ ನ್ಯೂಸ್ ಯಾರೆಲ್ಲ ಮಾಡ್ತಾಯಿದ್ದಾರೆ ಟೆಕ್ ನ್ಯೂಸ್ಗಳು ಪ್ರತಿಯೊಬ್ಬರಿಗೆ ಹೇಳ್ತಾನೆ, ಪ್ರತಿದಿನಕ್ಕೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 2 ರಿಂದ 3 ವೀಡಿಯೋ ಅಪ್ಲೋಡ್ ಮಾಡಿ. ಮ್ಯಾಕ್ಸಿಮಮ್ 2 ರಿಂದ 3 ವೀಡಿಯೋ. ಇದು ಟೆಕ್ ನ್ಯೂಸ್ ವೀಡಿಯೋ ಮಾಡೋರಿಗೆ. ಅದ್ರ ಜೊತೆ ನೆಕ್ಸ್ಟ್ ಬಂದುಬಿಟ್ಟು ಯಾರಾದರೂ ಕಾಮಿಡಿ ಚಾನಲ್ ಇದ್ದರೆ, ಎಂಟರ್ಟೈನ್ಮೆಂಟ್ ಚಾನಲ್ ಅವ್ರಿಗೆಲ್ಲ ಇರ್ತೀನಿ. ಯಾಕಂದರೆ ನಿಮಗೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ವೀಡಿಯೋ ಸ್ಕ್ರಿಪ್ಟ್ ಬರೋದು ಅದನ್ನೆಲ್ಲ ರೆಡಿ ಮಾಡಬೇಕು, ಎಡಿಟ್ ಮಾಡಿ ಪ್ರೊಫೆಷನಲ್ ಮಾಡಿ ತಮ್ಮನೆಲ್ಲ ಇದು ಮಾಡೋದು ಬೇಕಾದರೆ ಒಂದು ವೀಡಿಯೋ ಮ್ಯಾಕ್ಸಿಮಮ್ ಅಂದರೆ 1 ವೀಕ್ ಅಂದರೆ 1 ವಾರ ತಗುತ್ತೆ. ಆದರೆ ಬಟ್ 1 ವಾರ ತಗೊಳ್ಳಿ. ಆದರೆ ಬಟ್ ನಿಮ್ಮ ಒಂದು ವೀಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಕಂಟೆಂಟ್ ಅನ್ನೋದು ಬೆಸ್ಟ್ ಇರಬೇಕು, ಪರ್ಫಾರ್ಮೆನ್ಸ್ ಬೆಸ್ಟ್ ಇರಬೇಕು, ವೀಡಿಯೋ ಕ್ವಾಲಿಟಿ ಬೆಸ್ಟ್ ಇರಬೇಕು. ಇಷ್ಟು ಇದ್ದರೆ ಸಾಕು. ನೀವು 1 ವೀಕಿಗೆ 1 ವೀಡಿಯೋ ಅಪ್ಲೋಡ್ ನಿಮಗೆ ಏನೂ ಪರಕಾಗಲ್ಲ. ಯಾಕಂದ್ರೆ ಕಾಮಿಡಿ ಚಾನಲ್ ಎಂಟರ್ಟೈನ್ಮೆಂಟ್ ಅಂದರೆ ಎಲ್ಲರೂ ನೋಡ್ತಾರೆ, ಎಲ್ಲ ಎಂಟರ್ಟೈನ್ಮೆಂಟ್ ನೋಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಮಾಡಿ 1 ವೀಕಿಗೆ 1 ವೀಡಿಯೋ ಅಪ್ಲೋಡ್ ಏನು ಬೆಟರ್. ಆದಷ್ಟು ಅದರ ಒಳಗಡೆ ಆದರೂ ಕೂಡ ಬೇಗ ಅಪ್ಲೋಡ್ ಮಾಡಿ. ಇದು ಬಂದ್ಬಿಟ್ಟು ಇನ್ನು ಥರ್ಡ್ ಬಂದ್ಬಿಟ್ಟು
ಯಾರೆಲ್ಲ ಬ್ಲಾಗರ್ಸ್ ಇದ್ದಾರೆ ಅವರು ಕೂಡ ಹೇಳ್ತೀನಿ, ಟ್ರಾವೆಲರ್ ಬ್ಲಾಗರ್ಸ್ ಆಗಿರ್ಬೋದು ಆ್ಯಕ್ಚುಲಿ ಉಂಟು. ಈ ಬ್ಲಾಗರ್ಸ್ ನೀವು ಅಷ್ಟೇ ಅಲ್ಲ, ದಿನಕ್ಕೆ ಒಂದೇ ವೀಡಿಯೋ ಅಪ್ಲೋಡ್ ಮಾಡಿ 2 ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ವೀಡಿಯೋ ಬೇಗ ವೈರಲ್ ಆಗುತ್ತೆ ಬ್ಲಾಗರ್ಸ್. ಯಾಕಂದರೆ ಬ್ಲಾಗಲ್ಲಿ ಆಲ್ಮೋಸ್ಟ್ ಜನ ಎಲ್ಲ ನೋಡ್ತಾ ಇರ್ತಾರೆ. ಎಕ್ಸಾಂಪಲ್ ನೋಟ್ ಈಗ ಡಿ ಆರ್ ಬ್ರೋ ಅವರೀಗ ವೈರಲ್ ಇದ್ದಾರೆ, ಎಲ್ಲ ಕಡೆ ವೈರಲ್ ಇದ್ದಾರೆ. ಆದ್ರೆ ಬಟ್ ಅವರು ಒಂದು ಯೂಟ್ಯೂಬ್ ಚಾನಲ್ ಅವರು ಪ್ರತಿದಿನ ಒಂದು ವೀಡಿಯೋ ಅಲ್ಲ, ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡಿ ಕೂಡ ಅವರೊಂದು ವೀಡಿಯೋ ರೀಚ್ ಸಿಗುತ್ತೆ. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಮೊದಲಿಗೆ ಬಂದ್ಬಿಟ್ಟು, ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಗೂಡು ಕಟ್ಟಿದ್ದಾರೆ, ಅಷ್ಟು ಇದನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಕೂಡ ಏನು ಮಾಡಿ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಬಿಡಾಕೋಬಿಡಿ. ಆದಷ್ಟು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಮಂತ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಈ ಶಾರ್ಟ್ ಮೂವಿ ಅದು ಇದು ಮಾಡೋರಿಗೆ ಮಂತ್ಲಿವರೆಗೆ ಟೈಮ್ ತೊಗುತ್ತೆ. ಅವ್ರಿಗೆ ಏನು ಬೆಟರ್ ಅಪ್ಲೋಡ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಟ್ಟು ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಒಂದೇ ಫಿಕ್ಸ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟೆಕ್ ಯೂಟ್ಯೂಬರ್ಸ್ ಇದ್ದರೆ, ನಿಮ್ಮ ಹತ್ರ ಕಂಟೆಂಟ್ ಏನಾದರೂ ದಮ್ ಇದ್ದರೆ, ಪವರ್ ಇದ್ದರೆ, ಅಂದರೆ ಕಂಟೆಂಟ್ ಪವರ್ ಇದ್ದರೆ ನಿಮಗೆ ಕಂಟೆಂಟ್ ಸಿಗುತ್ತೆ ಅಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ಸ್ಟಾರ್ಟಿಂಗ್ ನಾವು ಯೂಟ್ಯೂಬಲ್ಲಿ ಬಂದಾಗ ನಮಗೆ ಮ್ಯಾಕ್ಸಿಮಮ್ ಒಂದು 10ರಿಂದ 20 ಕಂಟೆಂಟ್ ಗೊತ್ತಾಗಿರುತ್ತೆ. 10ರಿಂದ 20 ಕಂಟೆಂಟ್ ವೀಡಿಯೋ ಮಾಡ್ತೀವಿ, ಪ್ರತಿದಿನ 2ರಿಂದ 3 ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿಬಿಡ್ತೀವಿ. ಆವಾಗ ಬರ್ತಾ ಕಂಟೆಂಟ್ ಅನ್ನೋದು ಕಡಿಮೆ ಬರ್ತಾ ಆವಾಗ ನಮ್ಗೆ ಏನಾಗುತ್ತೆ, ವೀಡಿಯೋ ಮಾಡೋಕ್ಕೆ ಸಿಗಲ್ಲ, ವೀಡಿಯೋ ಮಾಡೋಕ್ಕೆ ಕಂಟೆಂಟ್ ಇರಲ್ಲ. ಆವಾಗ ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲಿಂದ ಮಾಡ್ತಾರೆ? ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತೀನಿ, ನಿಮಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ ಮಾಡೋದು. ಆ್ಯಕ್ಚುಲಿ ಉಂಟು ನೀವು ಪ್ರತಿದಿನ 2ರಿಂದ 3 ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಹೋಗೋದು. ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಎಲ್ಲೇ ಆದರೂ ಕಷ್ಟಪಡಿ ತಗೊಳ್ಳಿ, ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಿ. ಆದ್ರೆ ಬಟ್ ಒಂದೇ ವೀಡಿಯೋ ಮಾಡಿರೋದು ಡೈಲಿ ಅಂದರೆ ನಿಮಗೆ 3 ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ಡೈಲಿ 1 ವೀಡಿಯೋ ಅಪ್ಲೋಡ್ ಮಾಡಿ. ಆದ್ರೆ ಬಟ್ ಆ ಒಂದು ವೀಡಿಯೋ ಒಳ್ಳೆ ಒಂದು ಕ್ವಾಲಿಟಿ, ಒಳ್ಳೆ ಒಂದು ಪರ್ಫಾರ್ಮೆನ್ಸು, ಒಳ್ಳೆ ಒಂದು ಇದರಲ್ಲಿ ಇರಬೇಕು. ಆ ಒಂದು ವೀಡಿಯೋ ನೋಡಿದ್ದೀರಾ ಜನರಿಗೆಲ್ಲ ಅಟ್ರಾಕ್ಟ್ ಆಗಬೇಕು. ಈ 3 ವೀಡಿಯೋ ಅಪ್ಲೋಡ್ ಮಾಡೋದೇನೋ ದಿನಕ್ಕೆ ಒಂದೇ ವೀಡಿಯೋದಲ್ಲಿ ಅಷ್ಟು ವ್ಯೂಸ್ ಕ್ರಾಸ್ ಮಾಡಬೇಕು. ಆ ರೀತಿ ಮಾಡ್ಕೊಳ್ಬೇಕು, ಆ ರೀತಿ ವೀಡಿಯೋ ಕ್ರಿಯೇಟ್ ಮಾಡಬೇಕು. ಇಷ್ಟು ಮಾಡಿ ಸಾಕು. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲರಿಗೆ. ಹೇಳ್ತೀನಿ, ಯಾವುದೇ ಎಜುಕೇಷನ್ ಚಾನಲ್ ಏನೇ ಇರಲಿ ಎಲ್ಲರಿಗೆ ಹೇಳ್ತೀನಿ, ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದ್ರ ಬಟ್ ಯಾವಾಗ ಒಂದು ಪ್ರತಿದಿನ ಆಗಲಿ ಅಂದ್ರೆ 2 ಡೇಸ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಏನು ಬೆಟ್ರ್. ಅದ್ರ ಬಟ್ ಒಳ್ಳೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಜಾಸ್ತಿ ಇಂಪ್ರೆಸ್ ಸಿಗುತ್ತೆ ಅಂತ ಹೇಳೋದು ಅಷ್ಟೇ ನನ್ನ ಅಭಿಪ್ರಾಯ ಎಲ್ಲರಿಗೆ ಹೇಳ್ಬೇಕಾರೆ. ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಹಿಂಗೆ ಮಾಡಿದ್ದೀನಿ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಗ್ರೋ ಆಗಿದೆ. ನೀವು ಕೂಡ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ನಿಮ್ಗೆ ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ಲೇಟ್ ಆದರೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಇಂಪಾರ್ಟೆಂಟ್ ಒಳ್ಳೆ ವೀಡಿಯೋ ಮಾಡಿ, ಆಟೋಮೆಟಿಕ್ ಇದನ್ನಾಗುತ್ತೆ ಅಂತ. ಏನೋ ತುಂಬ ಸಿಂಪಲ್. ನಿಮ್ಮ ಒಂದು ಮೈಂಡಲ್ಲಿ ಇದ್ದಂಥ ಡೌಟು ಇವತ್ತು ಕ್ವಶನ್ ಮಾರ್ಕ್ ಇದ್ದದ್ದು ರೈಟ್ ಮಾರ್ಕ್ ಆಗಿದೆ ಅಂತ ಅನಿಸಿದೆ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಗಂಟೆಗೆ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.